ನೋಡಿ ವೀಕ್ಷಕರೇ, ನಾಳೆ ವಿಶೇಷವಾಗಿ ಶುಕ್ಲ ಪಂಚಮಿ ಷಷ್ಠಿ ಇದೆ ನಾಳೆ. ಈ 14ನೇ ತಾರೀಕು ಬಂದುಬಿಟ್ಟು ವಿಶೇಷವಾಗಿ ವಸಂತ ಪಂಚಮಿ. ನಾಳೆ ಬಂದು ಗುರುವಾರ ಶುಕ್ಲ ಷಷ್ಠಿ ಇದೆ. ವಸಂತ ಪಂಚಮಿ ಶುಕ್ಲ ಷಷ್ಠಿ ಇದೆ. ಈ ದಿನ ನಾಗದೇವತೆಯನ್ನು ಪೂಜೆ ಮಾಡಬೇಕು. ಅಂದರೆ ನಿಮ್ಮ ಮನೆಯಲ್ಲಿ ಸುಬ್ರಹ್ಮಣ್ಯ ಇದ್ದರೆ ಸುಬ್ರಹ್ಮಣ್ಯನಿಗೆ ಅಭಿಷೇಕ ಮಾಡ್ಕೋಬೇಕು, ಪೂಜೆ ಮಾಡಬೇಕು, ಹಾಲು ನೈವೇದ್ಯ ಮಾಡಬೇಕು, ಅಂದರೆ ಹಸಿ ಹಾಲಾಗಿರಬೇಕು. ಮತ್ತು ನಿಮ್ಮ ಮನೆ ಹತ್ರ ಹುತ್ತ ಇದ್ದರೆ ಹುತ್ತಕ್ಕೆ ನೀವು ಪೂಜೆ ಮಾಡಿಕೊಂಡು ಬರಬೇಕು. ಪೂಜೆ ಮಾಡಿಕೊಂಡು ವಿಶೇಷವಾಗಿ ನೈವೇದ್ಯ ಹಾಗೂ ಹಾಲು ತುಪ್ಪವನ್ನು ಅರ್ಪಿಸಬೇಕು. ಮನೆ ಮಂದಿಯೆಲ್ಲ ಯಾಕೆ ಪೂಜೆ ಮಾಡಬೇಕು ನಾಳೆ ಅಂದರೆ ವಿಶೇಷವಾಗಿ ನಿಮ್ಮ ಮನೆ ಮಕ್ಕಳಿಗೆ ಅಭಿವೃದ್ಧಿ, ಆರೋಗ್ಯಕ್ಕೋಸ್ಕರ. ನಿಮ್ಮ ಮನೇಲಿ ಯಾರೇ ಅನಾರೋಗ್ಯ ಇದ್ದರೂ ಅವರ ಆರೋಗ್ಯಕ್ಕೋಸ್ಕರ ಈ ಪೂಜೆನ ನೀವು ಮಾಡಬೇಕು. ಮಕ್ಕಳಿಗೋಸ್ಕರ ಚೆನ್ನಾಗಿ ಓದಲಿ, ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ ಅಂತ ಮಾಡಬೇಕು. ನೋಡಿ, ಟೈಮಿಂಗ್ಸ್ ಬಂದುಬಿಟ್ಟು 10-12 ಲಾಸ್ಟು. ಅಂದರೆ ನಾಳೆ ಷಷ್ಠಿ ತಿಥಿ ಇರೋದು 10-12ಕ್ಕೆ ಕೊನೆ ತಿಥಿ ಇರೋದು. ಅದರಿಂದ ಶುಭ ಯೋಗ ಇದೆ. ಶುಕ್ಲ ಬ್ರಹ್ಮಯೋಗ ಕೂಡ ಇದೆ. ಬ್ರಹ್ಮಯೋಗ ತುಂಬ ವಿಶೇಷವಾದದ್ದು. ಆರೋಗ್ಯಕ್ಕೋಸ್ಕರ ನೀವೇನೇ ಸಂಕಲ್ಪ ಮಾಡಿಕೊಂಡ್ರೂ ನೆರವೇರುತ್ತೆ. ಮತ್ತು ಅಭಿವೃದ್ಧಿನೂ ಈ ಯೋಗದಲ್ಲಿ ನೀವು ಪೂಜೆ ಮಾಡೋದ್ರಿಂದ ಸುಬ್ರಹ್ಮಣ್ಯನಿಗೆ ನಿಮ್ಮ ಸಂಕಲ್ಪ ಎಲ್ಲ ನೆರವೇರುತ್ತೆ. ಹಾಗೂ ನೀವು ಗುರುವಾರ ಆಗಿರೋದ್ರಿಂದ ನಾಳೆ ವಿಶೇಷವಾಗಿ ನೀವು ಪೂಜೆ ಮಾಡ್ಕೊಳ್ಳಿ. ಮತ್ತು ನೀವು ಸಂಕಲ್ಪ ಮಾಡ್ಕೊಬೇಕು ದೇವರಿಗೆ. ಸಂಕಲ್ಪ ಹೇಗೆ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದರು. ಅದರಿಂದ ನಾನು ಸಂಕಲ್ಪ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ನೋಡಿ, ನೈವೇದ್ಯಕ್ಕೆ ಅಕ್ಕಿ ಹಿಟ್ಟಿನ ತಂಬಿಟ್ಟು ಮಾಡಬೇಕು. ಮತ್ತು ಎಳ್ಳಿನ ಉಂಡೆ ಕೂಡ ಮಾಡಬೇಕು. ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ನೀವು ಅಭಿಷೇಕ ಕೊಡ್ಬೋದು. ಇಲ್ಲ ನಾಗರ ಕಲ್ಲಿರುತ್ತಲ್ಲ, ಈ ಹರಳಿಕಟ್ಟೆ ಹತ್ರ, ಅದಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು. ಮತ್ತು ನೀವು ಹುತ್ತ ಇದ್ದರೆ ನಿಮ್ಮ ಮನೆ ಹತ್ರ ಹುತ್ತಕ್ಕೆ ನೀವು ಪೂಜೆ ಎಲ್ಲ ಮಾಡಿಕೊಂಡು ಚಿಗಳಿ ಟಮಟ ಎಲ್ಲ ಇಟ್ಬಿಟ್ಟು ನೀವು ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೊಬೇಕು. ಅಕ್ಷತೆ ಎಲ್ಲ ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ಮನೆಯಲ್ಲೂ ನೀವು ಪೂಜೆ ಮಾಡ್ಕೋಬೇಕು. ಈ ಮಾಘ ಮಾಸದಲ್ಲಿ ಬಂದಿರುವಂಥ ವಿಶೇಷವಾಗಿ ಷಷ್ಠಿಲಿ ತುಂಬ ಒಂದು ಶಕ್ತಿ ಇರುತ್ತೆ. ಸುಬ್ರಹ್ಮಣ್ಯನಿಗೆ ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲ ಅನುಕೂಲಗಳಾಗುತ್ತೆ, ಆರೋಗ್ಯ ಭಾಗ್ಯ ಸಿಗತ್ತೆ. ಯಾವುದೇ ರೀತಿ ಆರೋಗ್ಯ ಇಲ್ಲ, ಕೆಲವ್ರಿಗೆ ಆರೋಗ್ಯ ಸರಿಗಿರೋದಿಲ್ಲ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನರ ಸಂಬಂಧ ಆಗಿರ್ಬೋದು, ಹೆಲ್ತ್ ಪ್ರಾಬ್ಲಮ್, ಕಾಲು ನೋವು ಇರ್ಬೋದು, ಮತ್ತು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಬ್ರೈನ್ ಟ್ಯೂಮರ್ಸ್ ಇರ್ಬೋದು, ಕೈ ಕಾಲೆಲ್ಲ ಹೊಡೆತ, ಈ ಥರ ಏನೇ ಅನಾರೋಗ್ಯ ಇದ್ದರೂ ನಿಮ್ಮ ಮನೆಯಲ್ಲಿ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಏನೇ ಇರಲಿ, ಮೂಳೆ ಸಂಬಂಧ ಕಾಯಿಲೆ ಏನೇ ಇದ್ದರೂ, ಹೊಟ್ಟೆ ಸಂಬಂಧ ಕಾಯಿಲೆ ಏನೇ ಇದ್ದರೂ ನೋಡಿ, ನಾಳೆ ಷಷ್ಠಿ ದಿನ ನೀವು ಈಗ ವಿಶೇಷವಾಗಿ ವ್ರತ ಮಾಡಿ ಸಂಕಲ್ಪ ಮಾಡಿಕೊಂಡ್ರೆ ನಿಮಗೆ ಯಾವ ಒಂದು ಹೆಲ್ತ್ ಪ್ರಾಬ್ಲಮ್ಮು ಇರೋದಿಲ್ಲ. ಅದರಿಂದ ಸುಬ್ರಹ್ಮಣ್ಯನಿಗೆ ನೀವು ನೈವೇದ್ಯ ಹಸಿ ಹಾಲಿಡಬೇಕು. ಮತ್ತು ಹುತ್ತಕ್ಕೆ ಹಾಲು ತುಪ್ಪ ಹಾಕಿ ಅರ್ಪಿಸಬೇಕು. ಹಣ್ಣು ಕಾಯಿ ಬಾಳೆಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿಕೊಂಡು ಸಂಕಲ್ಪ ಮಾಡ್ಕೋಬೇಕು. ನಾನು ಸಂಕಲ್ಪ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಕೈಯಲ್ಲಿ ಅಕ್ಷತೆ ಕಾಳನ್ನ ಇಟ್ಕೋಬೇಕು. ನೀವು ಕೈಯಲ್ಲಿ ಅಕ್ಷತೆ ಕಾಳು ಇಟ್ಕೊಂಡು ಶುಭಾನೆ ಮುಹೂರ್ತೆ ಆದ್ಯ ಬ್ರಹ್ಮಣೆ ದ್ವಿತೀಯ ಪರಾರ್ತೆ ಶ್ರೀ ಶ್ವೇತಾವರಹ ಕಲ್ಪೆ ವೈವಸ್ವನ್ಮಂತಾರೆ ಕಲಿಯುಗೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ಗೋದಾವರಃ ದಕ್ಷಿಣತೀರೆ ಶಾಲಿವಾಹನ ಶಾಖೆ ಬೋಧಾವತಾರೆ ಶ್ರೀರಾಮಕ್ಷೇತ್ರೆ ಚಂದ್ರಮಾನೇನ ಪ್ರಭಾವಾರ್ತೆ ಶ್ರೇಷ್ಠೆ ಸರ್ವಸ್ಸಾರಾಣೆ ಮಧ್ಯೆ ಸರ್ವಸ್ಸರಾಸಿ ಮಾಘ ಮಾಸೆ ಐನೆ ಕುತಿ ಮಾಸೆ ಪಕ್ಷೆ ಶುಕ್ಲ ಪಕ್ಷೆ ತಿಥಿ ಯೋಗ ಎಲ್ಲ ನೀವು ಹೇಳ್ಕೋಬೇಕು. ಹೇಳ್ಕೊಂಡು ವಾಸರೆ ನಕ್ಷತ್ರ ಇರುತ್ತಲ್ಲ, ನಾನು ಹೇಳಿದ್ದೀನಲ್ಲ, ನಕ್ಷತ್ರನ ಹೇಳ್ಕೋಬೇಕು. ಇಲ್ಲಿ ನಾಳೆ ಅಶ್ವಿನಿ ನಕ್ಷತ್ರ ಇರೋದರಿಂದ ನೀವು ಅಶ್ವಿನಿ ನಕ್ಷತ್ರ ಅಂತ ಹೇಳ್ಕೋಬೇಕು. ಇಲ್ಲಿ ಮಧ್ಯೆ ನೀವು
ಯವಗುಣ ವಿಶೇಷಾಣ ವಿಶಿಷ್ಟಾಯಂ ಶುಭತೀರ್ಥೌ ಶುಭಪ್ರಸಾನ ಶ್ರೀ ಕುಮಾರಷಷ್ಠಿ ವ್ರತಮಃ ಕರಿಷ್ಯೆ ಅಂತ ನೀವು ಅಕ್ಷತೆಯನ್ನು ನೀರಿನ ತಟ್ಟೆ ಒಳಗೆ ಹಾಕಬೇಕು. ಹಾಕಿಬಿಟ್ಟು ಆಮೇಲೆ ನೀವು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಮ ಸಂಕಲ್ಪ ಏನೇ ಇರುತ್ತಲ್ಲ ಅದನ್ನು ನೀವು ದೇವರ ಮುಂದೆ ಪ್ರಾರ್ಥನೆ ಮಾಡ್ಕೊಂಡು ಕೇಳ್ಕೊಳ್ಳಿ. ಅನಂತರ ಗಣಪತಿನ ನೀವು ಪೂಜೆ ಮಾಡ್ಕೋಬೇಕು. ಶ್ರೀ ಮನ್ಮಹಾಗಣಪತಿ ಪೂಜಂ ಕರಿಷ್ಯೆ ಅಂತ ಸತತ್ರೌ ನಿರ್ವಿಘ್ನಾರ್ಥ ಸಿದ್ಧಾರ್ಥಃ ಶ್ರೀಮನ್ಮಹಾಗಣಪತಿ ಪೂಜಂ ಕರಿಷ್ಯೆ ವಕ್ರತುಂಡ ಮಹಾಕಾಯೆ ಕೋಟಿಸೂರ್ಯ ಸಮಪ್ರಭು ನಿರ್ವಿಘ್ನಂ ಕುರು ಮೇ ದೇವಂ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳ್ಕೊಂಡು ನೀವು ಅರಿಶಿನ ಕುಂಕುಮನ ಗಣಪತಿಗೆ ಅರ್ಪಿಸಿ ನೀವು ನಿಮ್ಮ ಸಂಕಲ್ಪನ ನಿಮ್ಮ ಮನೋರಥ ಏನಿರುತ್ತೆ ಅದು ಪೂರ್ಣ ಆಗತ್ತೆ. ಸುಬ್ರಹ್ಮಣ್ಯನ ಒಂದು ಶ್ಲೋಕದಲ್ಲಿ ಗಣೇಶನ ಹೆಸರು ಕೂಡ ಬರುತ್ತೆ. ಅದರಿಂದ ಸುಬ್ರಹ್ಮಣ್ಯ ಹಾಗೂ ಗಣೇಶರನ್ನು ಇಬ್ಬರನ್ನು ನೆನೆದು ನೀವು ನಾಳೆ ಪೂಜೆ ಮಾಡೋದ್ರಿಂದ ನಿಮಗೆಲ್ಲ ಅನುಕೂಲ ಆಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯ ಸುಧಾರಿಸುತ್ತೆ. ಮತ್ತು ನಾನು ಸುಬ್ರಹ್ಮಣ್ಯಂದು ಕವಚ ಹಾಕ್ತೀನಿ, ಕವಚ ಹಾಗೂ ಅಷ್ಟೋತ್ತರ ಹಾಕ್ತೀನಿ ನಾನು. ಅದನ್ನು ನೀವು ಪೂಜೆ ಎಲ್ಲ ಆದ ನಂತರ ನೀವು ಅದನ್ನು ಪಠನೆ ಮಾಡಿ. ನೋಡಿ ವೀಕ್ಷಕರೇ, ಒಂದು ಇದು ಸುಬ್ರಹ್ಮಣ್ಯ ಉಪಾಸನ ಮಾಡೋರು ಮಾಡ್ಬೋದು. ಮತ್ತು ಈ ಒಂದು ಮೂಲ ಮಂತ್ರ ಹೇಳ್ಕೊಡ್ತೀನಿ. ಇದನ್ನು ನೀವು ಸಾಧನೆ ಮಾಡ್ಕೋಬೇಕು ಅಂದರೆ 1008 ಸಲ ಜಪ ಮಾಡಬೇಕು. ಇದು ಸಿದ್ಧಿ ಮಾಡ್ಕೋಬೋದು. ನೋಡಿ, ಈ ಒಂದು ಮಂತ್ರ ತುಂಬ ವಿಶೇಷ, ತುಂಬ ಶಕ್ತಿಯುತವಾದದ್ದು. ಓಂ ನಮೋ ನಮಃ ಶಿವಾಯ ಮಯಲ್ವಾಹನ ಬಾಲಸುಬ್ರಹ್ಮಣ್ಯ ಐಂ ಕ್ಲೀಂ ಶರವಣ ಭವ ಮಮ ವಸಿ ಸ್ವಾಹ. ಈ ಮಂತ್ರನ ನೀವು ಕರೆಕ್ಟಾಗಿ ಬರ್ಕೊಂಡು ನೀವು ನಿಧಾನಕ್ಕೆ ಈ ವಿಡಿಯೋದಲ್ಲಿ ಕೇಳ್ಕೊಂಡು ಕರೆಕ್ಟಾಗಿ ಬರ್ಕೊಂಡು ನೀವು ಇದನ್ನು ಷಷ್ಠಿ ಇರುವಂಥ ದಿನ, ಪಂಚಮಿ ಇರುವಂಥ ದಿನ, ಮಂಗಳವಾರ ಇರುವಂಥ ದಿನ ಇದು ಹೇಳ್ಕೊಳ್ಳೋದ್ರಿಂದ ನಿಮಗೆ ಅಭಿವೃದ್ಧಿ ಆಗುತ್ತೆ. ನೋಡಿ, ಇದು ತುಂಬ ಸೀಕ್ರೆಟ್ ಆದಂಥ ಮಂತ್ರ ನಾನು ಹೇಳಿದ್ದೀನಿ ನಿಮಗೆ. ಇದನ್ನು ನೀವು ಕರೆಕ್ಟಾಗಿ ಬರ್ಕೊಂಡು ನೀವು ನಾನು ಹೇಳಿರುವಂಥದ್ದನ್ನು ವಿಡಿಯೋನ ನೀವು ಪಾಸ್ ಮಾಡ್ಕೊಂಡು ನೀವು ಈ ಒಂದು ಮಂತ್ರನ ಜಪ ಮಾಡಿ ಕರೆಕ್ಟಾಗಿ ಬರ್ಕೊಂಡು. ಇದು ಬೀಜಾಕ್ಷರಿ ಮಂತ್ರ, ತುಂಬ ವಿಷಯದ ಇದು ಶಿವಪುರಾಣದಲ್ಲಿ ಇರುವಂಥ ಮಂತ್ರ ನಾನು ನಿಮಗೆ ಹೇಳಿರುವಂಥದ್ದು. ಅದರಿಂದ ನೀವು ಈ ಮಂತ್ರನ ಜಪ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ಕೊಳ್ಳಿ. ಆರೋಗ್ಯಕ್ಕಾಗಿ, ಅಭಿವೃದ್ಧಿಗಾಗಿ, ಐಶ್ವರ್ಯಕ್ಕಾಗಿ ವೀಕ್ಷಕರೇ. ಇದನ್ನು ನೀವು ಈ ಪೂಜೆ ಎಲ್ಲ ಪಾಲಿಸಿ ಷಷ್ಠಿ ದಿನ ನಾಳೆ ಪೂಜೆ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ಗೆ ನೀವು ಎಲ್ಲ ಪ್ರೋತ್ಸಾಹ ಕೊಡಬೇಕು. ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ ವೀಕ್ಷಕರೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ನಮಸ್ತೆ. ಮತ್ತು ನಾನು ಸುಬ್ರಹ್ಮಣ್ಯ ಕವಚ ಈಗ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ವೀಕ್ಷಕರೇ. ಅದನ್ನು ಕೂಡ ನಾಳೆ ನೀವು ಪಠನೆ ಮಾಡಿ. ನಮಸ್ತೆ.